टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಸುಮತಿ ಅವರು ನಮ್ಮ ಜೊತೆಗೆ ಹಾಗೆ ಸಂಪರ್ಕದಲ್ಲಿದ್ದಾರೆ. ಅಮ್ಮ, ಇನ್ನೊಂದು ಸಂಗತಿ ಅಂತ ಅಂದ್ರೆ ಇಲ್ಲಿ ಭಾರತೀಯರು ನಾವು ಕೇಳ್ತಾ ಇರುವಂತದ್ದು ಪ್ರಮುಖವಾದಂತ ಪ್ರಶ್ನೆ ಇದೆ, ಇನ್ನೂ ಎಷ್ಟು ವರ್ಷ ಈ ರೀತಿ ಅಂತ ಹೇಳಿ. ಈಗ ಹೌದು ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಾರೆ, ಜನ ಹೋಗ್ತಾರೆ, ಮತ್ತೆ ಬಂದು ಅಟ್ಯಾಕ್ ಆಗ್ತಾರೆ, ಇಲ್ಲೇ POK ಇಂದ ಬಂದ್ರು ಅಂತ ಹೇಳ್ತಾರೆ. ಅಂದ್ರೆ ಭಾರತದ ಪ್ರದೇಶಕ್ಕಿಂತ ಸ್ವಲ್ಪ ಹೊರಗಡೆ ಇರುವಂತ ಪ್ರದೇಶದಿಂದ ಈ ರೀತಿಯಾದಂಥದಕ್ಕೊಂದು ಶಾಶ್ವತವಾದಂತ ಪರಿಹಾರ ಬೇಕು ಅನ್ನುವಂಥದ್ದು. ಈ ಸಲ ನೀವು ಅದನ್ನ ಹೇಗೆ ನಿರೀಕ್ಷೆ ಮಾಡ್ತಾ ಇದ್ದೀರಮ್ಮ? ಯಾಕಂತಾರೆ ಮಂಜುನಾಥ್ ರಾವ್ ಅವ್ರಿಗೆ ಬಂದಂತ ಸ್ಥಿತಿ ಇನ್ಯಾರಿಗೂ ಬರಬಾರ್ದು. ಅದು ಕಾಶ್ಮೀರಿ ಪಂಡಿತರಿಗೆ ಆಗಿರ್ಬೋದು ಅಥವಾ ಭಾರತದ ಯಾವುದೇ ರಾಜ್ಯದ ನಿವಾಸಿಗೆ ಆಗಿರ್ಬೋದು. ಹಾಗಾಗಿ ಒಂದು ಶಾಶ್ವತ ಪರಿಹಾರದ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನೀವು ಆ ನಿರೀಕ್ಷೆಯಲ್ಲಿ ಇದ್ದೀರಾ? ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಹೌದು ಸರ್, ನಾನು ನಿರೀಕ್ಷೆಯಲ್ಲಿದ್ದೆ. ಏನೋ ಒಂದು ಶಾಶ್ವತ ಪರಿಹಾರ ಆಗಬಹುದು. ಆರಾಮಾಗಿ ನಮ್ಮ ದೇಶದಲ್ಲಿ ಓಡಾಡ್ಕೊಂಡು ಇರುವಂಥ ಸಾಮಾನ್ಯ ಜನರು ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಏನೋ ಮಾಡೇ ಮಾಡ್ತಾರೆ. ಬಹುಶಃ ಇದೇ ರೀತಿಯಂತ ನಿರೀಕ್ಷೆಯಲ್ಲಿ ವೇಸ್ಟ್ ಆಗಬಾರ್ದು. ಕರೆಕ್ಟ್. ಇದೇ ರೀತಿಯಂತ ನಿರೀಕ್ಷೆ ಅಥವಾ ಒಂದು ವಿಶ್ವಾಸ ಮಗನಿಗೂ ಇತ್ತು ಅಂತ ಕಾಣಿಸುತ್ತೆ ಅಲ್ವಾ ಸುಮತಿ ಅವರೇ? ಯಾಕಂತಾದ್ರೆ ಮಂಜುನಾಥ್ ರಾವ್ ಅವರು ಕಾಶ್ಮೀರಕ್ಕೆ ಹೋಗ್ಬೇಕು ಅನ್ನುವಂಥದ್ದು, ಮಗನ್ ರಿಸಲ್ಟ್ ಬಂದಂಥದ್ದು, ಅದಾದ ನಂತರ ಹೋಗೋದು ಅದೊಂದು ಕನಸು, ಆ ಕ್ಷಣದ್ದಲ್ಲ, ಬಹಳ ವರ್ಷಗಳ ಕನಸು. ಮಂಜುನಾಥ್ ರಾವ್ ಅವರಿಗೆ ಈ ತರದೊಂದು ವಿಶ್ವಾಸ ಹೇಗಿತ್ತು ಅಂತ ನೀವೆಲ್ಲ ಬಹುಶಃ ಹೇಳಿರ್ಬೋದು. ಕಾಶ್ಮೀರಕ್ಕೆ ಹೋಗ್ತಿದ್ಯಾ, ನೋಡ್ಕೋ ಮಾಡ್ಕೋ ಅಂತ ಹೇಳ್ಕೊಂಡ್ಬಿಟ್ಟು. ಹೇಳಿ ಅಮ್ಮ, ಹೇಳಿ. ಅವನಿಗೆ ತುಂಬ ಇಷ್ಟ ಈ ಥರ ದೇಶಭಕ್ತಿ. ದೇಶಭಕ್ತಿ ಜಾಸ್ತಿ ಅವನಿಗೆ, ತುಂಬ ಇಷ್ಟ. ಅವನಿಗೆ ದೇಶದ ಆಗು ಹೋಗುಗಳ ಬಗ್ಗೆ ತುಂಬ ಅವನು ಯಾವಾಗಲೂ ವಾಚ್ ಮಾಡ್ತಾನೆ ಇರ್ತಿದ್ದ. ಅವನು ಕೊಡೋದು ಎಲ್ಲ ಮಾಡ್ತಿದ್ದ ಅವನು. ಅವಾಗ ಕಾಶ್ಮೀರಕ್ಕೆ ಹೋಗೋ ಟೈಮ್ನಲ್ಲಿ ಏನಾದ್ರು ನಿಮ್ ಕಡೆಯಿಂದ ಹೇಳಿದ್ರು? ಪಾಪ ಹೇಳಿ ಅಮ್ಮ, ಹೇಳಿ. ನಾನಲ್ಲಿ ಬೇಡ ಅಂದೆ, ಆದರೆ ಇಲ್ಲಮ್ಮ ಮೊದಲನ್ನ ಹಾಗೆಲ್ಲ ಚೆನ್ನಾಗಿದೆ, ಹೋಗಿ ಬರ್ತೀನಿ. ಪಾಪ ನಾವು ಈ ಕಡೆ ಎಲ್ಲ ಹೋಗೋದು ಯಾವಾಗಲೂ ಇದೆ, ಸೌತ್ ಇಂಡಿಯನ್ ಎಲ್ಲ ಹೋಗಿ ಬರೋದು ಏನು ಸುಲಭವಾಗಿದೆ. ಅಲ್ಲಿ ವಿಶೇಷ ಅದು. ಪಾಪ ಅಲ್ಲಿ ಜನರಿಗೂ ಏನು ಒಂದು ಪ್ರವಾಸಿಗರಿಂದ ಒಂದು ಒಳ್ಳೆಯದಾಗುತ್ತೆ, ಹೋಗಿ ಬಂದು ಮಾಡಿ ಅವರಿಗೆ ಒಂದು ಜೀವನ ಮೇಂಟೈನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ದೆ ನನ್ನ ಹತ್ರ. ಆಗಲಿ, ಹಾಗಾದರೆ ಹೋಗಿ ಬಾ, ಇನ್ನೇನು ಎಲ್ಲ ಸೆಕ್ಯೂರಿಟಿ ಇರುತ್ತಲ್ಲ. ನಾನು ಓದ್ಕೊಂಡಿದ್ದೆ ಎಲ್ಲ, ಹೆಜ್ಜೆಗೂ ಸೆಕ್ಯೂರಿಟಿ ಇದೆ. ಅದು ಹಿಂದಿನ ಮನೆಯವರು ಮುಂದಿನ ಮನೆಯವರು ಹೋಗಿ ಬಂದಿದ್ದರು. ಅವ್ರು ಹೇಳಿದರು ತುಂಬ ಚೆನ್ನಾಗಿದೆ, ಹೆಜ್ಜೆಗೂ ಮಿಲಿಟ್ರಿ ನಿಂತಿರ್ತಾರೆ ಅಂತ ಹೇಳಿದರು. ಅದಕ್ಕೆ ನಾನು ಹಾಗಾದ್ರೆ ಹೋಗ್ಬಾ ಅಂತ ನಾನು ಅಪ್ಪಣೆ ಕೊಟ್ಟಿದ್ದೆ. ಅಂದ್ರೆ ಟ್ರಿಪ್ ಹೋದಾಗ ನಿಮ್ಗೆ ಕರೆ ಮಾಡಿದ್ರ ಅಮ್ಮ ಮಂಜುನಾಥ್? ಅಂದ್ರೆ ಅವ್ರ ಸ್ನೇಹಿತರು ಹೋಗಿ ಬಂದಿದ್ರು, ಸೇಫ್ ಇದೆ ಅಂತೇನೋ ಹೇಳಿದ್ರು, ನಾವು ಟ್ರಿಪ್ ಹೋದ್ರು ಮಂಜುನಾಥ್ ಅವರು. ಅಲ್ಲಿ ಕರೆ ಮಾಡ್ದಾಗ ಹೇಳಿದ್ರ ಇಲ್ಲೆಲ್ಲ ಸೇನೆ ಯೋಧರೆಲ್ಲ ಇದ್ದಾರೆ, ಅಪ್ಡೇಟ್ ಕೊಡ್ತಾ ಇದ್ದ ಅಮ್ಮ ಇವತ್ತು. 3 ದಿನ ಅಪ್ಡೇಟ್ ಕೊಡ್ತಾ ಇದ್ದ. ಇವತ್ತು ಚೆನ್ನಾಗಿದೆ, ಇವತ್ತು ಅಲ್ಲಿ ಹೋದ್ವಿ, ಇವತ್ತು ಇಲ್ಲೂ ಹೋದ್ವಿ, ಎಲ್ಲ ಸೆಕ್ಯೂರಿಟಿ ಇತ್ತು, ಏನು ತೊಂದರೆ ಇಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ದೀವಿ ಅಂತ ಹೇಳ್ದ. ಆದರೆ ನೆಕ್ಸ್ಟ್ ಡೇ ಇನ್ನೆರಡು ರಿಮೋಟ್ ಏರಿಯಾಕ್ಕೆ ಹೋಗ್ತೀನಿ, ಅಲ್ಲಿ ನಿನಗೆ ಸಿಗೋದಿಲ್ಲ ಅಮ್ಮ ನಾನು ಮಾತಾಡೋಕ್ಕೆ ಅಂತ ಹೇಳಿದ್ದ. ಅದು ಪಹಲ್ಗಾಮ್ ಅಂತ ನನಗೆ ಆಮೇಲೆ ಗೊತ್ತಾಯ್ತು ಇದರಲ್ಲಿ ನೋಡಿದ ಮೇಲೆ. ಅದು ಅಲ್ಲಿ ಹೈಟ್ ಪ್ರದೇಶ ಎತ್ತರದಲ್ಲಿದೆ, ಅಲ್ಲಿ ಸಿಗೋದಿಲ್ಲ ಏನು ಇದೆಲ್ಲ, ನಮ್ಮ ಟೆಲಿಫೋನ್ ವ್ಯವಸ್ಥೆ ಏನು ಸಿಗೋದಿಲ್ಲ ಅಂತ ಹೇಳಿದ್ನಲ್ಲ. ಆವಾಗ ಹಂಗೆ ಬರ್ತಾನೆ. ಹಾಗಾದ್ರೆ ನಾಳೆ ಬರೋದು, ಅವನು ಮುಂದಿನ ದಿವಸ ಬರೋದಾಗಿತ್ತು. ಬರ್ತಾನೆ ಅಂತ ನಾವು ಕಾಯ್ತಾ ಇದ್ವಿ. ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಮ್ಮ, ಅವ್ರು ಹೇಳ್ದಾಗೆ ನಾವು ಬಹಳ ಆರಾಮಾಗಿ ಓಡಾಡ್ಕೊಂಡಿದೀವಿ ಮತ್ತೊಂದು ಅನ್ನುವಂಥದ್ದು ಆ 3 ದಿನಗಳ ಮಾತುಕತೆ ಇತ್ತಲ್ಲ. ಬಹುಶಃ ನಿಮಗೂ ಕೂಡ ಕಾಶ್ಮೀರದ ಆ ದೃಷ್ಟಿನೇ ಬದಲಾಗಿರ್ಬೋದು. ನಾನು ಹೋಗಿ ಬಂದ್ಬಿಡೋಣ ಬೇಕಾದ್ರೆ ಒಂದ್ಸಲ ಅಂತ ಹೇಳ್ಕೊಬಿಟ್ಟು ನೋಡಿ ಅಲ್ಲಿ ನಿಜವಾದ. ಹೇಳಿ. ಅವ್ರು ಹೋಗಿ ಬಂದ್ಮೇಲೆ ಇನ್ನೊಂದ್ಸರಿ ನಾನು ಕರ್ಕೊಂಡೋಗ್ತಿದ್ದ. ಮುಂದಿನ ವರ್ಷ ಅವನು ಇನ್ನೊಂದ್ಸರಿ ಅಮ್ಮ ನೀನು ನೋಡ್ಬೇಕು ಅಂತ ಕರ್ಕೊಂಡೋಗ್ತಿದ್ದ. ಆ ಥರ ಅವನಿಗೆ ತುಂಬಾ. ಬಹುಶಃ ಅಮ್ಮ ಹೌದು, ಒಂದು ಕಾರಣಗಳು ಬೇಕಾಗುತ್ತೆ. ಒಂದು ದೇಶ ಒಂದು ದಿಟ್ಟ ನಿರ್ಧಾರ ತೆಗೆದುಕೊಳ್ಳೋಕೆ ಒಂದು ಕಾರಣಗಳು ಬೇಕಾಗುತ್ತೆ. ಬಹುಶಃ ಕಾಶ್ಮೀರದಲ್ಲಿ ಬಹಳ ಭಯ ಇಲ್ದಿರುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆನೋ ಅಥವಾ ಬಹಳ ಬದಲಾವಣೆ ತರೋದಕ್ಕೆ ನಿಮ್ಮ ಮಗನಂತ ಸಾವಿದೆಯಲ್ಲ, ಅದು ಕಾರಣ ಆಗ್ಬಾರ್ದಿತ್ತು. ಬಹುಶಃ ಅದು ಈಗ ಒಂದು ಕಾರಣದ ರೀತಿಯಾಗಿ ಬಳಸ್ಕೊಳ್ಬೇಕಿದೆ. ಬಹುಶಃ ನನ್ನ ಪ್ರಕಾರ ಈಗ ಒಂದು ಅಟ್ಯಾಕ್ ಆಯ್ತು ಮತ್ತೊಂದು ಅನ್ನುವಂಥದ್ದಲ್ಲ. ಮುಂದಿನ ದಿನಗಳಲ್ಲಿ ಕಾಶ್ಮೀರದಲ್ಲಿ ನಿರ್ಭೀತವಾದಂತ ವಾತಾವರಣ ಇದೆಯಲ್ಲ, ಅದು ಕ್ರಿಯೇಟ್ ಆದ್ರೆ ಬಹುಶಃ ಅದು ಮಂಜುನಾಥ್ ಅಂತ 26 ಮಂದಿಯ ಸಾವೇನಾಯ್ತು ಅಂತ ಸಾವುಗಳಿಗೆ ಸಿಗುವಂತ ನ್ಯಾಯ ಅಂತ ಕಾಣಿಸುತ್ತಮ್ಮ. ಹೌದು ಸರ್, ನನಗೂ ಹಂಗೆ ಅನ್ನಿಸ್ತಾ ಇದೆ.
ಬಹುಶಃ ಜೊತೆಗೆ ಪಲ್ಲವಿ ಅವ್ರು ಹೇಳ್ತಾ ಇದ್ರು, ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮಗನಿಗಾಗ್ಲಿ ಅಥವಾ ಪತ್ನಿಗಾಗ್ಲಿ ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿದ್ರಂತೆ. ಬಹುಶಃ ಈ ವಿಚಾರ ಈಗ ಮೋದಿಗೆ ಮುಟ್ಟಿ ಅಲ್ಲಿಗೆ ವಾಪಸ್ ರಿಬೌನ್ಸ್ ಆಗಿದೆ ಅನ್ಸುತ್ತೆ. ಅಮ್ಮ ಇನ್ನೊಂದು ವಿಚಾರ, ಬಹುಶಃ ಈ ಸನ್ನಿವೇಶ ಇದು ಯಾವ ಕಡೆಗೆ ಬೇಕಾದ್ರೂ ಹೋಗ್ಬೋದು ಅಂತ ಈಗ ವಿಶ್ಲೇಷಣೆ ಆಗ್ತಾ ಇದೆ. ಬಹುಶಃ ಪಾಕಿಸ್ತಾನದ ಜೊತೆ ಯುದ್ಧ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಇದು ಮುಂದುವರಿತಾ ಇದೆ. ಸೊ ಈ ಸನ್ನಿವೇಶ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಂತೇಳಿ, ಅಂದ್ರೆ ದೇಶ ಇಂಥದ್ದೊಂದು ಸನ್ನಿವೇಶಕ್ಕೆ ಬರ್ಬೇಕಾ, ಯುದ್ಧ ಮಾಡಿ ಆದ್ರೂ ಸರಿ ಶಾಂತಿ ನೆಲೆಸುವಂತ ಒಂದು ಪ್ರಯತ್ನಗಳು ಆಗ್ಬೇಕಾ? ನೀವು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನ್ ಹೇಳ್ತೀರಾ ಅಮ್ಮ? ವೈಯಕ್ತಿಕ ಅಭಿಪ್ರಾಯ ಅಂದರೆ ನಾವು ಕುಟುಂಬ ವ್ಯವಸ್ಥೆಯಲ್ಲಿ ಯಜಮಾನ ಯಾವ ಥರ ತೀರ್ಮಾನ ತಗೊಂಡಿದ್ದಕ್ಕೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಅದೇ ರೀತಿ ನಾವೆಲ್ಲ ಮೋದಿಯವ್ರನ್ನ ನಂಬ್ಕೊಂಡಿದ್ದೀವಿ. ಅವ್ರು ಏನಾರು ನಿರ್ಧಾರ ಗಟ್ಟಿಯಾಗಿ ತಗೊಳ್ತಾರೆ ಅಂತ ಅವ್ರ ಮೇಲೆ ವಿಶ್ವಾಸ ಇದೆ ಅಷ್ಟೇ ಸರ್. ಕೊನೆಯದಾಗಿ ಅಮ್ಮ ಇನ್ನೊಂದು ವಿಚಾರ ಅಂತ ಅಂದ್ರೆ, ನೀವು ಮಗನನ್ನು ಕಳ್ಕೊಂಡಿದ್ದೀರಾ, ಪಲ್ಲವಿ ಅವರು ಪತಿಯನ್ನ ಕಳ್ಕೊಂಡಿದ್ದಾರೆ, ಅಭಿಷೇಕ್ ತಂದೆಯನ್ನ ಕಳ್ಕೊಂಡಿದ್ದಾನೆ. ಬಹುಶಃ ಪತ್ನಿ ಹಾಗೆ ಮಗನ ಎದುರಲ್ಲೇ ಪತಿಯನ್ನ ಕೊಲ್ಲುವಂತದ್ ವಿಚಾರ ಇದೆಯಲ್ಲ, ಇದು ನಾವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವರೆಲ್ಲ ಹೇಗಿದ್ದಾರೆ ಈಗ ನಿಧಾನವಾಗಿ ಈ ಶಾಕ್ ನಿಂದ ಹೊರಬರುವಂತ ಪ್ರಯತ್ನ ಹೇಗೆ ಆಗ್ತಾ ಇದೆ ಅಮ್ಮ ಇಡೀ ನಿಮ್ ಕುಟುಂಬ? ಶಾಕಿಂಗ್ ಅಲ್ಲಿ ಇದೆ ಸರ್. ಅವ್ರು ತುಂಬಾ ಶಾಕಲ್ಲಿದ್ದಾರೆ, ಏನು ಹೇಳೋ ಸ್ಥಿತಿ ಇರಲಿಲ್ಲ. ಒಟ್ಟು ಏನೋ ಮಗನಿಗೋಸ್ಕರ ಜೀವನ ನಿರ್ವಹಣೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಹಾಗೆ ಅಮ್ಮ ಇನ್ನೊಂದು ವಿಚಾರ ಅಂತಂದ್ರೆ, ಇಲ್ಲಿ ನೇರವಾಗಿ ಅಟ್ಯಾಕ್ ಮಾಡಿರೋದು ಅಂದ್ರೆ ಉಗ್ರರನ್ನ ಯಾರು ಪ್ರಿಪೇರ್ ಮಾಡ್ತಾ ಇದ್ರು, ಯಾರು ತಲೆ ತಿಕ್ತಾ ಇದ್ರು, ಜೊತೆಗೆ ಉಗ್ರರನ್ನ ಬೆಳೆಸ್ತಾ ಇದ್ದಂತಹ ಪ್ರದೇಶಗಳನ್ನ ಗುರಿಯಾಗಿಸ್ಕೊಂಡಿದ್ದಾರೆ. ಅಂದ್ರೆ ರಕ್ತ ಬೀಜಾಸುರರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಒಂದು ರಕ್ತ ಬೀಜಾಸುರ ಹುಟ್ಕೊಂಡ್ರೆ ಅದನ್ನ ಹೊಸಕ್ ಹಾಕೋದೇ ತುಂಬಾ ಕಷ್ಟ. ಅಂತ ನೆಲೆಗಳನ್ನ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಿ? ಅದೇ ಸರಿಯಾದ ನಿರ್ಧಾರ ತಗೋತಾರೆ ಅಂತ ನಾನು ಅಷ್ಟೇ ಹೇಳಬಲ್ಲೆ ಮೇಡಮ್. ತುಂಬ ನಾವು ವಿವರವಾಗಿ ಅದ್ರ ಬಗ್ಗೆ ನಾವು ಹೇಳಕ್ಕಾಗಲ್ಲ, ಸಾಮಾನ್ಯ ಜನರು ನಾವು. ಆಯ್ತಾ? ಧನ್ಯವಾದ ಅಮ್ಮ, ಧನ್ಯವಾದ. ಟಿವಿ ನೈನ್ ಜೊತೆಗೆ ಬಹಳ ಸುದೀರ್ಘವಾಗಿ ಮಾತಾಡಿದ್ರಿ. ಯಾಕೆ ಇಲ್ಲಿ ನಾವು ಸುಮತಿ ಅವರಂತಹ ಧ್ವನಿಯನ್ನ ಈ ಸಂದರ್ಭದಲ್ಲಿ ಕೇಳಬೇಕಿದೆ, ಅವ್ರ ಮಾತುಗಳನ್ನ ಕೇಳಬೇಕಿದೆ ಅಂತ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ನೇರವಾಗಿ ಹೊಡ್ತಾ ತಿಂದಂತ ಕುಟುಂಬ. ಹೌದು, ಇಡೀ ಭಾರತದ ಎದೆಗೆ ಒಂದ್ ರೀತಿ ಗನ್ನಿಟ್ಟಂಗ್ ಆಗಿದೆ, ಅಥವಾ ತಲೆಗೆ ಗನ್ನಿಟ್ಟಂಗ್ ಆಗಿದೆ ಅವತ್ತಿನ ಘಟನೆಯನ್ನ ನಾವು ನೆನಪಿಸ್ಕೊಂಡಂತ ಸಂದರ್ಭದಲ್ಲಿ. ಆದ್ರೆ ಕೇವಲ ಗನ್ ಪಾಯಿಂಟ್ ಇಟ್ಟಂತದಲ್ಲ, ಪೆಟ್ಟು ತಿಂದಂತ ಅನುಭವ ಸುಮತಿ ಅವರ ಕುಟುಂಬಕ್ಕಾಗಿದೆ. ಹೀಗಾಗಿ ಅವರ ಧ್ವನಿ, ಅವರ ಮಾತು, ಆಮೇಲೆ ಅವರ ನಿರೀಕ್ಷೆಗಳು, ಅವ್ರಿಗೆಲ್ಲ ಹಕ್ಕಿದೆ ಈ ಸಂದರ್ಭದಲ್ಲಿ ಅವ್ರು ಕೇಳೋದಕ್ಕೆ, ದೇಶದ ಪ್ರಧಾನಿಯನ್ನ ಅವ್ರು ಆಗ್ರಹಿಸೋದಕ್ಕೆ, ಅಥವಾ ದೇಶದ ಸೇನೆಯನ್ನ ಕೇಳ್ಕೊಳ್ಳೋದಕ್ಕೆ. ಯಾಕಂತಾದ್ರೆ ಅವರು ಇಡೀ ಗಮನ ಇಟ್ಟಂಥದ್ದು ಅಥವಾ ಇಡೀ ವಿಶ್ವಾಸ ಇಟ್ಟಂಥದ್ದು ಅಂತ ಅಂದ್ರೆ ಕಾಶ್ಮೀರದ ಜನರ ಮೇಲೋ ಅಲ್ಲಿನ ವ್ಯವಸ್ಥೆ ಮೇಲೋ ಅಲ್ಲ, ದೇಶದ ಸೇನೆ ಮೇಲೆ, ಪ್ರಧಾನಿ ಮೇಲೆ ಅವ್ರು ವಿಶ್ವಾಸ ಇಟ್ಟು ಅಂಥದ್ದೊಂದು ಜಾಗಕ್ಕೆ ಹೋದಂಥವ್ರು. ಆದ್ರೆ ಅಂತ ವಿಶ್ವಾಸ ಘಾತಕ ಆದಂತಹ ಸಂದರ್ಭದಲ್ಲಿ ಅವ್ರಿಗೆ ಕೇಳುವಂತ ಹಕ್ಕಿದೆ, ಆ ಧ್ವನಿಯನ್ನ. ಅದಕ್ಕೆ ಇವತ್ತು ಅವರ ಅಭಿಪ್ರಾಯವನ್ನು ನಾವು ಕೇಳಿದ್ದೀವಿ.